ಹೊಸ ವರ್ಷ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದ ನಂದಿಗಿರಿ ಧಾಮಕ್ಕೆ ಹರಿದು ಬರ್ತಾ ಇದ್ದಾರೆ ಜನಸಾಗರ. ಮುಂಜಾನೆ 5 ಗಂಟೆಯಿಂದಲೇ ಪ್ರವಾಸಿಗರು ಬರ್ತಾ ಇರುವಂತದ್ದು. ಸಾವಿರಾರು ಜನ ಆಗಮನ ಹಿನ್ನೆಲೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ರಾತ್ರಿ ಗಿರಿಧಾಮದಲ್ಲಿ ಹೊಸ ವರ್ಷ ಆಚರಣೆಗೆ ನಿಷೇಧ ಹೇರಲಾಗಿತ್ತು. ಇದು ಬೆಳಗ್ಗೆಯಿಂದ ಪ್ರವಾಸಿಗರಿಗೆ ಅನುಮತಿ ಇತ್ತು, ಪ್ರವೇಶ ಇದೆ. ಹಾಗಾಗಿ ಬೆಳ್ಳಂಬೆಳಗ್ಗೆನೆ ಗಿರಿಧಾಮಕ್ಕೆ ಆಗಮಿಸ್ತಾ ಇದ್ದಾರೆ. ಸೂರ್ಯೋದಯ ವೀಕ್ಷಣೆ ಗ್ಯಾಲರಿಯಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಜನ. ಪ್ರಕೃತಿ ಸೌಂದರ್ಯ ಸವಿತಾ ಇದ್ದಾರೆ ಪ್ರೇಮಿಗಳು ಮತ್ತು ಕುಟುಂಬಸ್ಥರು. ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ನಂದಿಗಿರಿಧಾಮ ಅಂದ್ರೆ ಸಾಕು, ಅದರಲ್ಲೂ ಸ್ಪೆಷಲಿ ಒಂದು ದಿನ ರಜಾ ಸಿಕ್ಕರು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇರ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮನುಕುಮಾರ್, ಆಲ್ಮೋಸ್ಟ್ ಒಂದು ದಿನ ರಜಾ ಇದ್ರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗ್ತಾರೆ. ಅದು ಅಲ್ಲದೆ ಹೊಸ ವರ್ಷ ಬೇರೆ. ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರವಾಸಿಗರ ದಂಡೆ ಹರಿದು ಬಂದಿದೆ ಅಲ್ಲಿ ಅಂತ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಕಾಣಿಸುತ್ತೆ ಅಲ್ಲಿ ಪೊಲೀಸರಿಗೆ. ಎಸ್ ಪೃಥ್ವಿರಾಜ್, ಏನು ಬೆಂಗಳೂರಿಗೆ ಕೂಗಳತೆ ದೂರದಲ್ಲೇ ಇರ್ತಕ್ಕಂಥ ಏನು ಪ್ರಸಿದ್ಧ ನಂದಿಗಿರಿಧಾಮಕ್ಕೆ ಏನು ಮುಂಜಾನೆ 5 ಗಂಟೆಯಿಂದಲೇ ಪ್ರವಾಸಿಗರು ಆಗಮಿಸಿರುವಂತದ್ದು. ಪ್ರಮುಖವಾಗಿ ನಿನ್ನೆ ಸಂಜೆ 6 ಗಂಟೆಯಿಂದ ಇಂದು ಮುಂಜಾನೆ 7 ಗಂಟೆವರೆಗೂ ಏನು ಜಿಲ್ಲಾಡಳಿತ ಏನು ನಿಷೇಧವನ್ನು ಹೇರಿತ್ತು. ಹಾಗಾಗಿ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬಂದು ಹೊಸ ವರ್ಷವನ್ನ ವೆಲ್ಕಮ್ ಮಾಡಬೇಕು ಅನ್ನೋಂಥ ಪ್ಲಾನ್ಗಳನ್ನು ಸಹ ಮಾಡ್ಕೊಂಡಿದ್ರು. ಆದ್ರೆ ಏನು ಜಿಲ್ಲಾಡಳಿತದ ನಿಷೇಧದಿಂದ ಇಲ್ಲಿ ಬರೋದಕ್ಕೂ ಕೂಡ ಸಾಧ್ಯ ಆಗಿರ್ಲಿಲ್ಲ. ಇವತ್ತು ಏನೋ ನಿಷೇಧವನ್ನ ತೆಗೆದಿರುವಂತ ಹಿನ್ನೆಲೆಯಲ್ಲಿ ಬೆಳಗ್ಗೆ 5 ಗಂಟೆಯಿಂದಲೇ ಬಂದು ಓಪನ್ ಅಂದ್ರೆ 6 ಗಂಟೆಗೆ ಓಪನ್ ಆಗ್ತಿದೆ. 6 ಗಂಟೆವರೆಗೂ ಕೂಡ ಏನು ಟ್ರಾಫಿಕ್ ಜಾಮ್ ನಲ್ಲಿ ನಿಂತು ಬೆಳಿಗ್ಗೆ ಓಪನ್ ಆಗ್ತಿದ್ದಂತೆ ಏಕಾಏಕಿ ಸಾವಿರಾರು ಸಂಖ್ಯೆಯಲ್ಲಿ ಏನು ವಾಹನಗಳು ಕೂಡ ಬೆಟ್ಟದ ಮೇಲೆ ಹೋಗ್ದು. ಹಾಗಾಗಿ ಏನು ಕಿಲೋಮೀಟರ್ ಗಟ್ಟಲೆ ಸುಮಾರು 5 ಕಿಲೋಮೀಟರ್ಗೂ ಹೆಚ್ಚು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಹಾಗಾಗಿ ಏನು ಪ್ರವಾಸಿಗರು ಸಾಕಷ್ಟು ಅಡೆತಡೆಗಳ ನಡುವೆ ಬೆಟ್ಟದ ಮೇಲೆ ಹೋಗಿ ಏನು ಸೂರ್ಯೋದಯವನ್ನು ಸಹ ಕಣ್ತುಂಬಿಕೊಂಡಿದ್ರು. ಇವತ್ತು ಮಂಜಿನ ನಡುವೆ ಸೂರ್ಯೋದಯ ಕೂಡ ಸಾಕಷ್ಟು ಏನು ಪ್ರವಾಸಿಗರನ್ನು ಕೂಡ ಸೆಳೆಯಿತು. ಪ್ರಮುಖವಾಗಿ ಬಡವರ ಪಾಲಿನ ಊಟಿ ಅಂತಾನೆ ಪ್ರಖ್ಯಾತಿ ಪಡೆದಿದ್ದಂತ ಏನು ನಂದಿಗಿರಿಧಾಮದಲ್ಲಿ ಏನು ಮಂಜು ಕೂಡ ಸಾಕಷ್ಟು ಇತ್ತು. ಹಾಗಾಗಿ ಪ್ರವಾಸಿಗರನ್ನ ಕೈ ಬೀಸಿ ಕರೆದಿದ್ದಂತ ಹಿನ್ನೆಲೆಯಲ್ಲಿ ಒಂದು ಏನು ಪ್ರವಾಸಿ ತಾಣಕ್ಕೆ ಬಂದಿದ್ದೀವಿ, ಇಲ್ಲೇ ನಾವು ಒಂದು ಉತ್ತಮವಾದ ಹೊಸ ವರ್ಷವನ್ನು ವೆಲ್ಕಮ್ ಮಾಡ್ಕೊಂಡಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಪ್ರವಾಸಿಗರು ಕೂಡ ಇನ್ನು ಮಂಜಿನಲ್ಲಿ ಆಟ ಆಡ್ತಿದ್ದಂತ ಘಟನೆಗಳು ಕೂಡ ನಡೀತಾ ಇತ್ತು. ಹಾಗಾಗಿ ಏನು ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಇವತ್ತು ಪ್ರವಾಸಿಗರು ಬಂದಿರುವಂತದ್ದು. ಪ್ರಮುಖವಾಗಿ ಮುಂಜಾನೆ 5 ಗಂಟೆಯಿಂದಲೇ ಬಂದಂತ ಹಿನ್ನೆಲೆಯಲ್ಲಿ ಬೆಟ್ಟದ ತಪ್ಪಲಿನಲ್ಲಿ ಏನು ಪೊಲೀಸ್ ಚೌಕ್ ಇದೆ, ಆ ಚೌಕ್ನಲ್ಲೂ ಕೂಡ ಏನು ಪ್ರವಾಸಿಗರನ್ನು ನಿಯಂತ್ರಿಸಲು ಪೊಲೀಸರು ಕೂಡ ಕೆಲಕಾಲ ಹರಸಾಹಸ ಪಟ್ಟರು. ನಂತರ ಏನು 8 ಗಂಟೆಯ ನಂತರ ಏಕಾಏಕಿ ವಾಹನಗಳು ಒಂದು ಸರ್ವಿಸ್ ಸಾಲಿನಲ್ಲಿ ಹೋದ ಆಗ ಟ್ರಾಫಿಕ್ ಕಡಿಮೆ ಆಯಿತು. ಹೀಗಾಗಿ ಏನು ಪ್ರವಾಸಿಗರು ಕೂಡ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ನಂದಿ ಬೆಟ್ಟದಲ್ಲಿ ಬಂದಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಮನು ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.